ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಸೊ ಇವತ್ತಿನ ಎಪಿಸೋಡಲ್ಲಿ ನಾವು ಹಣ ಯಾರಿಗೆ ಯಾವ ದಿನ ಕೊಡಬಾರ್ದು, ಅದು ನಮ್ಮ ಕೈ ಸೇರೋದಿಲ್ಲ ಅಂತ ನೋಡೋಣ. ಯಾವುದೇ ಇರಲಿ, ಸಂಪತ್ತನ್ನು ನಾವು ಗಳಿಸಬೇಕು, ಅದನ್ನು ಕಳ್ಕೊಬಾರ್ದು. ಅಂದರೆ ಅದನ್ನು ಕೊಟ್ಟು ಕಳ್ಕೊಬಾರ್ದು. ಕೊಟ್ಟು ಆ ಥರ ದಾನವಾಗಿ ಕೊಟ್ಟರೆ ಪರವಾಗಿಲ್ಲ, ಸಾಲವಾಗಿ ಕೊಟ್ಟಾಗ ಅದರ ಮರು ಪಾವತಿಯನ್ನು ಅಂದರೆ ಅವರು ರಿಟರ್ನ್ ಮಾಡಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ಸಹಜ. ಸೊ ಅದು ಎಕ್ಸ್ಪೆಕ್ಟ್ ಮಾಡೋವಾಗ ಯಾವ ದಿನ ಕೊಟ್ಟಿರ್ತೇವೆ, ಯಾವ ನಕ್ಷತ್ರ ಇರ್ತದೆ ಅನ್ನೋದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ವಿಷಯ ಆಗಿರ್ತದೆ. ಕೊಟ್ಟು ಅವರು ಕೊಡೋದೇ ಇಲ್ಲ ಅಥವಾ ಅವರ ಮೇಲೆ ನಾವು ಆರೋಪ ಮಾಡಲಿಕ್ಕೂ ಇಲ್ಲ, ಕೇಸ್ ಕೊಡಲಿಕ್ಕೂ ಇಲ್ಲ, ಅಥವಾ ಹಿತೈಷಿಗಳಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಕೊಟ್ಟು ಸಂಬಂಧವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿಯು ಕೂಡ ಒದಗಿ ಬರ್ತದೆ ನಮಗೆ ಸಾಮಾನ್ಯವಾಗಿ, ಅಲ್ವಾ? ಸೊ ಯಾವ ದಿನ ಕೊಡಬಾರ್ದು ಅಂತ ಹೇಳಿದರೆ, ಭರಣಿ ನಕ್ಷತ್ರದ ದಿನ ಸಾಲವಾಗಿ ಏನನ್ನು ಕೂಡ ಕೊಡಬೇಡಿ. ಹಣ ಆಗಲಿ, ಏನೇ ಸಂಪತ್ತಾಗಲಿ. ಕೆಲವರಿಗೆ ಅಭ್ಯಾಸ ಇರ್ತದೆ, ಪಕ್ಕದ ಮನೆಯವರ ಸರನ ಅಥವಾ ಚಿನ್ನನ ಏನಾದರೂ ತೆಗೆದುಕೊಂಡು ಹೋಗಿ ಅದನ್ನು ಹಾಕೊಳ್ಳುವಂಥದ್ದು, ಅದನ್ನು ಕಳ್ಕೊಳ್ಳುವಂಥದ್ದು, ಇಂಥದ್ದೆಲ್ಲ ಸಮಸ್ಯೆ ಬರ್ತದೆ. ಸೊ ಭರಣಿ ನಕ್ಷತ್ರದಾವತ್ತು ನೀವು ತೆಗೆದುಕೊಳ್ಳೋದು ಕೂಡ ಬೇಡ, ಕೊಡೋದು ಕೂಡ ಬೇಡ. ಈ ಒಂದು ಭರಣಿ ನಕ್ಷತ್ರ ಯಾವ ದಿನ ಬರ್ತದೆ ಅಂತ ನಾವು ನೋಡೋದಾದರೆ, ಇದೇ ತಿಂಗಳ ಡಿಸೆಂಬರ್ ತಿಂಗಳ ಗುರುವಾರದ ದಿನ ಬೆಳಿಗ್ಗೆ 9:51 ನೆಕ್ಸ್ಟ್ ಡೇ 7 ಗಂಟೆ ತನಕ, 7:49 ಬೆಳಿಗ್ಗೆ 7:49 ಇರ್ತದೆ ಭರಣಿ ನಕ್ಷತ್ರ. ಇದು ಹೇಗೆ ನೋಡೋದು? ಕ್ಯಾಲೆಂಡ್ರಲ್ಲಿ ಫ್ರೈಡೇ ಇರ್ತದಲ್ಲ, ಶುಕ್ರವಾರ ಇರ್ತದಲ್ಲ, ಈ ನಕ್ಷತ್ರ ಮುಂಚಿನ ದಿನ ಹೇಗೆ ಬಂತು, ಇದೇ ಹೇಗೆ ಆಯಿತು ಅಂತ ನೋಡೋದಾದರೆ, ನಾನು ಆಲ್ರೆಡಿ ಹೇಳಿದ ಹಾಗೆ ನನ್ನ ವಿಡಿಯೋ ಎಪಿಸೋಡನ್ನು ನೀವು ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಹಳೆ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಹೇಳ್ತಾ ಇದ್ದೆ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿ ಅಂತ. ಸೊ ಈ ಆ್ಯಪಲ್ಲಿ ನಾನು ಯಾವುದು ಆ್ಯಪ್ ಹೇಗೆ ಅಂತ ನಾನು ಅದರ ಒಂದು ಫೋಟೋವನ್ನು ಕೂಡ ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಅದನ್ನು ನೀವು ನೋಡ್ಬೋದು. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಅದರದ್ದು ಲಿಂಕ್ ನಾನು ಹಾಕಿರ್ತೇನೆ, ನಿಮಗೆ ಈಸಿ ಆಗುತ್ತೆ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡಲಿಕ್ಕೆ. ಸೊ ಹಳೆ ವಿಡಿಯೋದಲ್ಲೂ ನಾನು ಹಾಕಿದ್ದೆ, ಎಷ್ಟು ಜನ ಡೌನ್ಲೋಡ್ ಮಾಡಿಕೊಂಡು ನೋಡ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ. ಸೊ ನೋಡ್ತಾ ಇದ್ದವರು ಕಮೆಂಟ್ ಮಾಡಿ ನಿಮಗೆ ಸಹಾಯ ಆಗಿದೆಯಾ ಅಂತ ನನಗೆ ತಿಳಿಸಿ. ಹಾಗೆ ಈ ಒಂದು ನೀವು ಎಷ್ಟು ಸಮಯ ಇರ್ತದೆ ನಕ್ಷತ್ರ, ಪ್ರತಿದಿನ ಯಾವ ನಕ್ಷತ್ರ ಇರ್ತದೆ, ಯಾವ ತಿಥಿ ಇರ್ತದೆ, ವಾರ ಇರ್ತದೆ, ಇದೆಲ್ಲ ನಮಗೆ ಗೊತ್ತಾಗಬೇಕಲ್ವ. ಸೊ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ, ಹಾಗೆ ಗೊತ್ತಾಗಬೇಕು ಕೂಡ. ಎಷ್ಟು ಹೊತ್ತಿಗೆ ಇರುತ್ತೆ ಅದು ನಕ್ಷತ್ರ ಅಂದರೆ, ಕೆಲವೊಂದು ದಿನ ನೋಡಿ ಫ್ರೈಡೇ ಅಂತ ಕ್ಯಾಲೆಂಡ್ರಲ್ಲಿ ಇರುತ್ತೆ, ಬಟ್ ಮುಂಚಿನ ದಿನವೇ ಅದು ಬೆಳಿಗ್ಗೆನೇ ಮುಗ್ದಿರುತ್ತೆ. ಶುಕ್ರವಾರದ ಹೊತ್ತು ಬೆಳಿಗ್ಗೆ 7:49 ಮುಗ್ದಿರುತ್ತೆ ಅದು ಭರಣಿ ನಕ್ಷತ್ರ. ಸೊ ಹೀಗೆ ಬೇರೆ ಬೇರೆ ತಿಂಗಳಲ್ಲಿ ಬೇರೆ ಬೇರೆ ನಕ್ಷತ್ರ ಬೇರೆ ಬೇರೆ ದಿನ ಬರುತ್ತೆ. ಸೊ ಭರಣಿ ನಕ್ಷತ್ರದ ದಿನ ನೀವು ಕೊಡಬೇಡಿ, ಭರಣಿ ನಕ್ಷತ್ರ ಇದ್ದ ದಿನ ನೀವು ಕೊಡಬೇಡಿ ಅಂತ ಹೇಳ್ತಾ ಇರೋದು ನಾನು. ಅದು ಯಾವ ರೀತಿ ನೀವು ನೋಡ್ಬೋದು ಅಂತ ಹೇಳಿದರೆ, ಕ್ಯಾಲೆಂಡರ್ ಆ್ಯಪ್ ಅಂತಿದೆ. ಆ ಒಂದು ಕ್ಯಾಲೆಂಡರ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ ಪಂಚಾಂಗ ಅಂತ ಇದೆ, ನೀವು ಅದರಲ್ಲಿ ಸೆಟ್ಟಿಂಗನ್ನು ಹಾಕೋಬೇಕಾಗುತ್ತೆ. ನಿಮ್ಮ ಊರಿನ, ನಿಮ್ಮ ಒಂದು ಏರಿಯಾದ, ಡಿಸ್ಟ್ರಿಕ್ಟ್ ಆಗಿರ್ಬೋದು, ಇದನ್ನೆಲ್ಲ ನೀವು ಝೋನ್ ಯಾವುದಿರುತ್ತೆ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ನೋಡ್ಬೋದು. ಹಾಗೆ ನಿಮ್ಮ ಒಂದು ಲ್ಯಾಂಗ್ವೇಜನ್ನು ಕೂಡ, ಇಂಗ್ಲೀಷ್ ಇದ್ದರೆ ಇಂಗ್ಲೀಷು ಅಥವಾ ಕನ್ನಡ ಇದ್ದರೆ ಕನ್ನಡ, ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ನೋಡ್ಬೋದು. ಸೊ ಆಗ ನಿಮ್ಗೆ ಗೊತ್ತಾಗುತ್ತೆ ಕರೆಕ್ಟಾಗಿ ಯಾವ ತಿಥಿ, ಯಾವ ನಕ್ಷತ್ರ, ಯಾವ ದಿನ ಇರುತ್ತೆ. ನಾನೇನೇನೆಲ್ಲ ರೆಮಿಡಿ ಎಲ್ಲ ಹೇಳ್ತೀನಲ್ಲ. ಸೊ ರುದ್ರಾಭಿಷೇಕ ಯಾವಾಗ ಮಾಡಬೇಕು, ಯಾವತ್ತು ಮಾಡಿದರೆ ಶ್ರೇಷ್ಠ, ಹಾಗೆ ನಮ್ಮ ಬರ್ತ್ ತಿಥಿ, ನಮ್ಮ ಹುಟ್ಟಿದ ಹಬ್ಬವನ್ನು ಯಾವಾಗ ಆಚರಿಸಬೇಕು, ಇದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ಗೊತ್ತಾಗಲ್ಲ. ತಿಥಿಯ ಪ್ರಕಾರ ಎಲ್ಲ ಹಬ್ಬಗಳು, ನಮ್ಮ ಹಬ್ಬ ಹರಿದಿನಗಳು ತಿಥಿಯ ಪ್ರಕಾರ ಬರುವುದರಿಂದ ಅದನ್ನು ಆಚರಿಸಲಿಕ್ಕೆ ಕೂಡ ನಮಗೆ ಹೆಲ್ಪ್ ಆಗುತ್ತೆ ಈ ಒಂದು ಆ್ಯಪಿನಿಂದ. ಸೊ ಭರಣಿ ನಕ್ಷತ್ರದ ಅವತ್ತು ಯಾರು ಕೂಡ ಸಾಲವಾಗಿ ಏನನ್ನು ಕೂಡ ಕೊಡಬೇಡಿ. ಸಿಚುವೇಶನ್ ಬಂದರೆ ಕೂಡ ಅವರಿಂದ ಹಿಂದೆ 1 ರೂಪಾಯಿ ಆದರೂ ನೀವು ತೆಗೆದುಕೊಳ್ಳಿ. ಆದರೂ ಕೂಡ ಭರಣಿ ನಕ್ಷತ್ರದ ಅವತ್ತು ಕೊಡೋಕ್ಕೆ ಹೋಗಬೇಡಿ. ಕೇಳುವವರಿಗೂ ನಾಳೆ ಕೊಡ್ತೀನಿ ಅಂತ ಹೇಳಿ, ಮುಂಚೆನೇ ಕೇಳಿದರೆ ಅದಕ್ಕಿಂತ ಮುಂಚೆನೇ ಕೊಟ್ಟುಬಿಡಿ. ಭರಣಿ ನಕ್ಷತ್ರ ಅವತ್ತು ಕೊಟ್ಟರೆ ಯಾವ ಕಾರಣಕ್ಕೂ ಅದು ಹಿಂದೆ ತಿರುಗಿ ನಮ್ಮ ಕಡೆ ಬರೋದಿಲ್ಲ ಅಂತ ಒಂದು ರೂಲ್ಸ್ ಇದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಕಳ್ಕೊಂಡ್ಮೇಲೆ ದುಃಖ ಪಡೋದಕ್ಕಿಂತ
ಪ್ರಿಕಾಕ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ. ಮುಂಚೆನೇ ತಿಳಿದುಕೊಂಡು ಅದರ ಒಂದು ಬೆನಿಫಿಟನ್ನು ನಾವು ಪಡ್ಕೊಳ್ಳೋದು ತುಂಬಾ ಮುಖ್ಯ. ಈ ವಿಡಿಯೋವನ್ನು ನೀವು ನೋಡಿ ಸುಮ್ಮನೆ ಇರೋದಲ್ಲದೆ ಇನ್ನೊಬ್ಬರಿಗೂ ಕಳಿಸಿ. ಯಾಕಂತ ಹೇಳಿದರೆ ಇಂಥ ಇನ್ಫಾರ್ಮೇಷನ್ಗಳು ಎಲ್ಲರಿಗೂ ಗೊತ್ತಿರೋದಿಲ್ಲ. ನೀವು ನೋಡ್ತೀರಿ ಓಕೆ, ಆದರೆ ಇನ್ನೊಬ್ಬರಿಗೂ ಕಳಿಸಿ. ನಾವು ಇನ್ನೊಬ್ಬರಿಗೆ ಕಳಿಸೋದ್ರಿಂದ ಏನನ್ನು ಕೂಡ ಕಳ್ಕೊಳ್ಳೋದಿಲ್ಲ, ಬದಲಾಗಿ ಪುಣ್ಯವನ್ನು ಪಡ್ಕೊಳ್ತೇವೆ. ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೇಗೆ ನಾವು ಜಾಸ್ತಿ ಆಗಬೇಕು ಅಂತ ಅಂದ್ಕೋತೀವೋ, ನಮ್ಮ ಪುಣ್ಯದ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ನಾವು ಈ ಜನ್ಮದಲ್ಲಿ ಅಲ್ಲದೆ ಮುಂದಿನ ಜನ್ಮಕ್ಕೂ ತೆಗೆದುಕೊಂಡು ಹೋಗುವಂತಹ ಒಂದು ಪುಣ್ಯದ ಕಾರ್ಯ. ಇನ್ನೊಬ್ಬರಿಗೆ ಜ್ಞಾನವನ್ನು ಹಾಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ನೀಡೋದ್ರಿಂದ ನಮಗೆ ಪುಣ್ಯ ಸಂಪಾದನೆ ಆಗ್ತದೆ. ಆದ್ದರಿಂದ ಏನೇ ನಮಗೆ ಮಾರ್ಗದರ್ಶನ ಅಥವಾ ಮಾಹಿತಿಯನ್ನು ನಾನು ಕೊಡ್ತಾ ಇರ್ತೇನೆ, ಮೋಟಿವೇಶನ್ ಆಗಿರ್ಬೋದು ಅಥವಾ ಜ್ಯೋತಿಷ್ಯದ ವಿಷಯಗಳಾಗಿರ್ಬೋದು ಅಥವಾ ಇಂಥ ಸಣ್ಣ ಪುಟ್ಟ ಕೆಲವು ವಿಷಯಗಳನ್ನಾಗಿರಬಹುದು, ನಾನು ಏನೇನು ತಿಳಿಸ್ತೇನೋ ಇದನ್ನೆಲ್ಲ ನೀವು ಇನ್ನೊಬ್ಬರಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.